ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಅಂಚೆ ಮತಗಳ ಎಣಿಕೆ ಕಾರ್ಯ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಬೆಳಗ್ಗೆಯಿಂದ ರಾತ್ರಿ ಆದರೂ ಕೂಡ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಇನ್ನು ಅಧಿಕೃತ ಮಾಹಿತಿಯನ್ನು ನೀಡಲು ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದು, ಸದ್ಯ ಒಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಶುರು ಮಾಡಿದ್ದಾರೆ. ಇನ್ನು ಅದೇ ವೇಳೆ ಮತ್ತೊಂದು ಕಡೆಗೆ ಮತ ಎಣಿಕೆ ಕೇಂದ್ರದತ್ತ ಬಿಜೆಪಿ ಕಾರ್ಯಕರ್ತರು ಜಮಾ ಆಗಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ದೊಡ್ಡ ಹೈಡ್ರಾಮ ಮಾಡ್ತಿದ್ದಾರೆ. ಇನ್ನು ಸ್ಥಳದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರದ ಮುಂಭಾಗಕ್ಕೆ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಸಿಟಿ ರವಿ ಅವರು ಮಾತುಕತೆ ಕೂಡ ನಡೆಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಸ್ಥಳಕ್ಕೆ ಮತ ಎಣಿಕೆ ಕೇಂದ್ರದ ಮುಂಭಾಗಕ್ಕೆ ಸಿಟಿ ರವಿ ಆಗಮಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಜೊತೆಗೂ ಕೂಡ ಸಿಟಿ ರವಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನೂ ಕೂಡ ಎಣಿಕೆ ಕಾರ್ಯ ಮುಂದುವರಿತಾನೆ ಇದೆ. ಒಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಲು ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ನಮಗೆ ನ್ಯಾಯ ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇನ್ನು ಎರಡೂ ಕಾರ್ಯಕರ್ತರ ನಡುವೆ, ಎರಡೂ ಗುಂಪುಗಳ ನಡುವೆ ಮಾತುಕತೆ ಆ ಒಂದು ಸಂದರ್ಭ ಕೈಮೀರಿ ಹೋಗಬಾರ್ದು, ವ್ಯಾಪಕಕ್ಕೆ ಹೋಗಬಾರ್ದು. ಮುಂದೆ ಆಗ್ತಕ್ಕಂತಹ ಅಚಾತುರ್ಯ ಘಟನೆಗಳು ತಡೆಯುವ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಆ ಮತ ಎಣಿಕೆಯ ಕೇಂದ್ರದ ಮುಂಭಾಗ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಸ್ಥಳಕ್ಕೆ ಸಿಟಿ ರವಿ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆಗೆ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಒಂದು ಕಡೆಗೆ ಸಂಭ್ರಮಾಚರಣೆ ಆಚರಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆಗೆ ನಮಗೆ ನ್ಯಾಯ ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ವಾತಾವರಣ ಹೇಗಿದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ವೀರೇಶ್, ಈಗ ಸದ್ಯಕ್ಕೆ ಮತ ಎಣಿಕೆ ಕಾರ್ಯ ವಿಳಂಬವಾಗಿ ಆಗ್ತಾ ಇದೆ. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ 1822 ಮತಗಳೇನಿದೆ ಅಂಚೆ ಮತಗಳು ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಎಣಿಕೆ ಆಗಿಲ್ಲ. ಒಂದು ಕಡೆ ಇದನ್ನ ವಿರೋಧಿಸಿ ಒಂದ್ ಕಡೆ ಕಾಂಗ್ರೆಸ್ ವಿರೋಧ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತು. ಅಂದ್ರೆ ನಮ್ಮ ಅಭ್ಯರ್ಥಿ ಗೆದ್ದಾಯ್ತು ಅನ್ನುವಂಥ ಸಂಭ್ರಮಾಚರಣೆ ಕೂಡ ನಡೆಸಲಾಯ್ತು. ಆದ್ರೆ ಸಂಜೆ ನಂತರ ಕೆಲವೊಂದು ಮತ ಎಣಿಕೆ ಕಾರ್ಯದಲ್ಲಿ ಕೆಲವೊಂದು ಊಹಾಪೋಹ ಚರ್ಚೆ ಆದ್ರ ನಂತರ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ನಮಗೆ ನ್ಯಾಯ ಬೇಕು ಅನ್ನೋ ಆಗ್ರಹನ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಅಂದ್ರೆ 6 ಗಂಟೆಯಿಂದ ಸುಮಾರು 9:45 ಕೂಡ ಯಾವುದೇ ರೀತಿಯ ಮತ ಎಣಿಕೆ ಕಾರ್ಯ ನಡೆಯೋದಿಲ್ಲ. ಕೇವಲ ಅಬ್ಜೆಕ್ಷನ್ ಗಳನ್ನ ಮಾತ್ರ ಪಡೆದುಕೊಳ್ತಾರೆ ಅಧಿಕಾರಿಗಳು. ಅಂದ್ರೆ ಅಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಏನು ಸ್ಪರ್ಧಿಸಿದ್ರು 2023 ಅಷ್ಟು ಜನರು ಕೂಡ ಇದ್ದಾರೆ. ಅವ್ರ ಪರ ಏಜೆಂಟ್ಗಳು ಕೂಡ ಇದ್ದಾರೆ. ಒಂದೊಂದು ಮತ ಪತ್ರವನ್ನು ತೆಗೆದಾಗಲೂ ಕೂಡ ಅವ್ರ ಅಬ್ಜೆಕ್ಷನ್ ಗಳನ್ನ ಕೂಡ ಮಾಡೋರು. ಹಾಗಾಗಿ ಏನು ಅಬ್ಜೆಕ್ಷನ್ಗಳಿದೆ ಅವನ್ನೆಲ್ಲ ಕೂಡ ಲಿಖಿತ ರೂಪದಲ್ಲಿ ಬರೆದುಕೊಂಡು ಅವರ ಸಿಗ್ನೇಚರ್ ಗಳನ್ನ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮಾಡಿದ್ರು, ಯಾಕೆಂದ್ರೆ ಅದನ್ನ ಹೈಕೋರ್ಟ್ಗೆ ಕೂಡ ಕೊಡಬೇಕಾಗುತ್ತೆ. ಇದು ಹೈಕೋರ್ಟ್ ಸೂಚನೆ ಮೇಲೆ ಚುನಾವಣಾ ಆಯೋಗ ಒಂದು ಮತ ಎಣಿಕೆ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. ಸಂಜೆ 9:45 ನಂತರ ಈಗ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಮತ್ತೆ ಏನು ಮತ ಎಣಿಕೆ ಕೇಂದ್ರ ಇದೆ ಅದರ ಮುಂಭಾಗದಲ್ಲಿ ಒಂದು ಭಾಗದಲ್ಲಿ ಇದ್ರೆ ಎಡಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಮತ್ತೆ ಬಲಭಾಗದಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ಕೆಲ ಕಾಲ ಅಂದ್ರೆ 2-3 ಬಾರಿ ಅವರು ಮುಖಾಮುಖಿ ಆಗಿರುವಂತ ಪೊಲೀಸರವ್ರನ್ನ ಮನವೊಲಿಸಲಿಕ್ಕೆ ಕೆಲ ಹೊತ್ತು ಹರಸಾಹಸವನ್ನು ಕೂಡ ಪಟ್ಟರು. ಈಗ ಸದ್ಯಕ್ಕೆ ಸ್ಥಳಕ್ಕೆ ಸಿಟಿ ರವಿ ಅವರು ಕೂಡ ಬಂದಿರುವಂತದ್ದು. ಸಿಟಿ ರವಿ ಬಂದು ಬಿಜೆಪಿ ಕಾರ್ಯಕರ್ತರ ಜೊತೆ ಅಂದ್ರೆ ಅವರ ಆರೋಪಗಳೇನಿದೆ, ಅವರ ಊಹಾಪೋಹಗಳೇನಿದೆ ಅವನ್ನೆಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು.
ಆ ಮಾಹಿತಿಗಳನ್ನ ಪಡೆದು ಈಗ ಸದ್ಯಕ್ಕೆ ಸ್ಥಳದಲ್ಲೇ ಕೂಡ ಸಿಟಿ ರವಿಯವರು ಇದ್ದಾರೆ. ಮತ್ತೊಂದು ಈಗ ಮಾಹಿತಿ ಅಂತ ಈಗ ಏನು 1540 ಅಂಚೆ ಮತಗಳೇನಿದೆ ಅದರ ಎಣಿಕೆ ಕಾರ್ಯ ಕೂಡ ನಡೀತಿದೆ. ಅದರಲ್ಲೂ ಕೂಡ ಅಸಿಂಧು ಮತಗಳು ಬಂದಿದೆ ಅನ್ನುವಂತ ಮಾಹಿತಿ ಬಂದಿರೋದ್ರಿಂದ ಈ ಒಂದು ಫಲಿತಾಂಶ ಏನಿದೆ, ಮಧ್ಯಾಹ್ನ ಬಂದ ಫಲಿತಾಂಶಕ್ಕೂ ಈಗ ಬರುವಂತ ಫಲಿತಾಂಶದಲ್ಲೂ ಅಂತರಗಳು ಕಡಿಮೆ ಆಗಬಹುದು ಅಥವಾ ವ್ಯತಿರಿಕ್ತವಾದ ಫಲಿತಾಂಶ ಕೂಡ ಬರ್ಬೋದು ಅನ್ನೋ ನಿರೀಕ್ಷೆ ಈಗ ಬಿಜೆಪಿ ಕಾರ್ಯಕರ್ತರು ಇದೆ, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದೆ. ಒಟ್ಟಾರೆ ಸದ್ಯಕ್ಕೆ KSRP ತುಕಡಿಗಳಿರ್ಬೋದು, ಹೊರಭಾಗದ ಪೊಲೀಸರು ಕೂಡ ಈಗ ನಿಯೋಜನೆ ಮಾಡಿರುವಂತದ್ದು ಯಾವುದೇ ಅಹಿತಕರ ಘಟನೆ ನಡೆದಂತೆ. ಧನ್ಯವಾದಗಳು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಅಂಚೆ ಮತಗಳ ಎಣಿಕೆ ಕಾರ್ಯ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಬೆಳಗ್ಗೆಯಿಂದ ರಾತ್ರಿ ಆದರೂ ಕೂಡ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಇನ್ನು ಅಧಿಕೃತ ಮಾಹಿತಿಯನ್ನು ನೀಡಲು ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದು, ಸದ್ಯ ಒಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಶುರು ಮಾಡಿದ್ದಾರೆ. ಇನ್ನು ಅದೇ ವೇಳೆ ಮತ್ತೊಂದು ಕಡೆಗೆ ಮತ ಎಣಿಕೆ ಕೇಂದ್ರದತ್ತ ಬಿಜೆಪಿ ಕಾರ್ಯಕರ್ತರು ಜಮಾ ಆಗಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ದೊಡ್ಡ ಹೈಡ್ರಾಮಾ ಮಾಡ್ತಿದ್ದಾರೆ. ಇನ್ನು ಸ್ಥಳದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರದ ಮುಂಭಾಗಕ್ಕೆ CT ರವಿ ಅವರು ಆಗಮಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಜೊತೆಗೆ CT ರವಿ ಅವರು ಮಾತುಕತೆ ಕೂಡ ನಡೆಸಿದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಸ್ಥಳಕ್ಕೆ ಮತ ಎಣಿಕೆ ಕೇಂದ್ರದ ಮುಂಭಾಗಕ್ಕೆ CT ರವಿ ಆಗಮಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಜೊತೆಗೂ ಕೂಡ CT ರವಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನೂ ಕೂಡ ಎಣಿಕೆ ಕಾರ್ಯ ಮುಂದುವರಿತಾನೆ ಇದೆ. ಒಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಲು ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ನಮಗೆ ನ್ಯಾಯ ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇನ್ನು ಎರಡೂ ಕಾರ್ಯಕರ್ತರ ನಡುವೆ, ಎರಡೂ ಗುಂಪುಗಳ ನಡುವೆ ಮಾತುಕತೆ ಆ ಒಂದು ಸಂದರ್ಭ ಕೈ ಮೀರಿ ಹೋಗಬಾರ್ದು, ವ್ಯಾಪಕಕ್ಕೆ ಹೋಗಬಾರ್ದು. ಮುಂದೆ ಆಗ್ತಕ್ಕಂತಹ ಅಚಾತುರ ಘಟನೆಗಳು ತಡೆಯುವ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಆ ಮತ ಎಣಿಕೆಯ ಕೇಂದ್ರದ ಮುಂಭಾಗ CT ರವಿ ಅವರು ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಸ್ಥಳಕ್ಕೆ CT ರವಿ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆಗೆ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಸ್ಥಳದಲ್ಲೇ ಜಮಾಯಿಸಿದ್ದಾರೆ. ಒಂದು ಕಡೆಗೆ ಸಂಭ್ರಮಾಚರಣೆ ಆಚರಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆಗೆ ನಮಗೆ ನ್ಯಾಯ ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ವಾತಾವರಣ ಹೇಗಿದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ವೀರೇಶ್, ಈಗ ಸದ್ಯಕ್ಕೆ ಮತ ಎಣಿಕೆ ಕಾರ್ಯ ವಿಳಂಬವಾಗಿ ಆಗ್ತಾ ಇದೆ. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ 1822 ಮತಗಳೇನಿದೆ ಅಂಚೆ ಮತಗಳು ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಎಣಿಕೆ ಆಗಿಲ್ಲ. ಒಂದು ಕಡೆ ಇದನ್ನ ವಿರೋಧಿಸಿ ಒಂದ್ ಕಡೆ ಕಾಂಗ್ರೆಸ್ ವಿರೋಧ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತು. ಅಂದ್ರೆ ನಮ್ಮ ಅಭ್ಯರ್ಥಿ ಗೆದ್ದಾಯ್ತು ಅನ್ನುವಂಥ ಸಂಭ್ರಮಾಚರಣೆ ಕೂಡ ನಡೆಸಲಾಯ್ತು. ಆದ್ರೆ ಸಂಜೆಯ ನಂತರ ಕೆಲವೊಂದು ಮತ ಎಣಿಕೆ ಕಾರ್ಯದಲ್ಲಿ ಕೆಲವೊಂದು ಊಹಾಪೋಹ ಚರ್ಚೆ ಆದ್ರ ನಂತರ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ನಮಗೆ ನ್ಯಾಯ ಬೇಕು ಅನ್ನೋ ಆಗ್ರಹನ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಅಂದ್ರೆ 6 ಗಂಟೆಯಿಂದ ಸುಮಾರು 9:45 ಕೂಡ ಯಾವುದೇ ರೀತಿಯ ಮತ ಎಣಿಕೆ ಕಾರ್ಯ ನಡೆಯೋದಿಲ್ಲ. ಕೇವಲ ಅಬ್ಜೆಕ್ಷನ್ ಗಳನ್ನ ಮಾತ್ರ ಪಡೆದುಕೊಳ್ತಾರೆ ಅಧಿಕಾರಿಗಳು. ಅಂದ್ರೆ ಅಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಏನು ಸ್ಪರ್ಧಿಸಿದ್ರು 2023 ಅಷ್ಟು ಜನರು ಕೂಡ ಇದ್ದಾರೆ. ಅವ್ರ ಪರ ಏಜೆಂಟ್ಗಳು ಕೂಡ ಇದ್ದಾರೆ. ಒಂದೊಂದು ಮತ ಪತ್ರವನ್ನು ತೆಗೆದಾಗಲೂ ಕೂಡ ಅವ್ರ ಅಬ್ಜೆಕ್ಷನ್ ಗಳನ್ನ ಕೂಡ ಮಾಡೋರು. ಹಾಗಾಗಿ
ಏನು ಅಬ್ಜೆಕ್ಷನ್ಗಳಿದೆ ಅವನ್ನೆಲ್ಲ ಕೂಡ ಲಿಖಿತ ರೂಪದಲ್ಲಿ ಬರೆದುಕೊಂಡು ಅವರ ಸಿಗ್ನೇಚರ್ಗಳನ್ನ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿದ್ರು ಯಾಕೆಂದ್ರೆ ಅದನ್ನ ಹೈಕೋರ್ಟ್ಗೆ ಕೂಡ ಕೊಡಬೇಕಾಗತ್ತೆ. ಇದು ಹೈಕೋರ್ಟ್ ಸೂಚನೆ ಮೇಲೆ ಚುನಾವಣಾ ಆಯೋಗ ಒಂದು ಮತ ಎಣಿಕೆ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. ಸಂಜೆ 9:45 ನಂತರ ಈಗ ಮತ ಎಣಿಕೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಮತ್ತೆ ಏನು ಮತ ಎಣಿಕೆ ಕೇಂದ್ರ ಇದೆ ಅದರ ಮುಂಭಾಗದಲ್ಲಿ ಒಂದು ಭಾಗದಲ್ಲಿ ಅಂದ್ರೆ ಎಡಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಮತ್ತೆ ಬಲಭಾಗದಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ಕೆಲ ಕಾಲ ಅಂದ್ರೆ 2-3 ಬಾರಿ ಅವರು ಮುಖಾಮುಖಿ ಆಗಿರುವಂತ ಪೊಲೀಸರವ್ರನ್ನ ಮನವೊಲಿಸಲಿಕ್ಕೆ ಕೆಲ ಹೊತ್ತು ಹರಸಾಹಸವನ್ನು ಕೂಡ ಪಟ್ಟರು. ಈಗ ಸದ್ಯಕ್ಕೆ ಸ್ಥಳಕ್ಕೆ ಸಿಟಿ ರವಿ ಅವರು ಕೂಡ ಬಂದಿರುವಂತದ್ದು. ಸಿಟಿ ರವಿ ಬಂದು ಬಿಜೆಪಿ ಕಾರ್ಯಕರ್ತರ ಜೊತೆ ಅಂದ್ರೆ ಅವರ ಆರೋಪಗಳೇನಿದೆ, ಅವರ ಊಹಾಪೋಹಗಳೇನಿದೆ ಅವನ್ನೆಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಆ ಮಾಹಿತಿಗಳನ್ನ ಪಡೆದು ಈಗ ಸದ್ಯಕ್ಕೆ ಸ್ಥಳದಲ್ಲೇ ಕೂಡ ಸಿಟಿ ರವಿಯವರು ಇದ್ದಾರೆ. ಮತ್ತೊಂದು ಈಗ ಮಾಹಿತಿ ಅಂತ ಈಗ ಏನು 1540 ಅಂಚೆ ಮತಗಳೇನಿದೆ ಅದರ ಎಣಿಕೆ ಕಾರ್ಯ ಕೂಡ ನಡೀತಿದೆ. ಅದರಲ್ಲೂ ಕೂಡ ಅಸಿಂಧು ಮತಗಳು ಬಂದಿದೆ ಅನ್ನುವಂತ ಮಾಹಿತಿ ಬಂದಿರೋದ್ರಿಂದ ಈ ಒಂದು ಫಲಿತಾಂಶ ಏನಿದೆ ಮಧ್ಯಾಹ್ನ ಬಂದ ಫಲಿತಾಂಶಕ್ಕೂ ಈಗ ಬರುವಂತ ಫಲಿತಾಂಶದಲ್ಲೂ ಅಂತರಗಳು ಕಡಿಮೆ ಆಗಬಹುದು ಅಥವಾ ವ್ಯತಿರಿಕ್ತವಾದ ಫಲಿತಾಂಶ ಕೂಡ ಬರ್ಬೋದು ಅನ್ನೋ ನಿರೀಕ್ಷೆ ಈಗ ಬಿಜೆಪಿ ಕಾರ್ಯಕರ್ತರು ಇದೆ, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದೆ. ಒಟ್ಟಾರೆ ಸದ್ಯಕ್ಕೆ KSRP ತುಕಡಿಗಳಿರ್ಬೋದು, ಹೊರಭಾಗದ ಪೊಲೀಸರು ಕೂಡ ಈಗ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ಈತ ಘಟನೆ ನಡೆದಂತೆ ಧನ್ಯವಾದಗಳು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.